ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಳ್ಳೆ ಪೌಷ್ಟಿಕಾಂಶವಿರುವಂತಹ ಲಡ್ಡು ಕೆಲವೇ ನಿಮಿಷಗಳಲ್ಲಿ ಮಾಡೋದನ್ನು ತೋರಿಸ್ತೇನೆ. ಇದರಲ್ಲಿ ಕ್ಯಾಲ್ಶಿಯಂ, ಪ್ರೋಟೀನ್, ಫೈಬರ್, ಐರನ್ ಅಧಿಕ ಪ್ರಮಾಣದಲ್ಲಿ ಇರೋದರಿಂದ ಸೊಂಟ ನೋವು, ಮೂಳೆಗಳಿಗೆ, ಕೂದಲಿಗೆ ಈ ಉಂಡೆ ಒಳ್ಳೆಯದು. ಹಾಗೆಯೇ ಬೆಳೆಯುತ್ತಿರುವ ಮಕ್ಕಳಿಗೂ ಇದು ಒಳ್ಳೆಯದು. ದಿನಕ್ಕೆ ಒಂದು ಉಂಡೆಯನ್ನು ಕೊಡ್ಬೋದು. ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: 1 ಕಪ್ನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೇನೆ. ಕಪ್ಪು ಎಳ್ಳು ಇಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಆಗುತ್ತೆ. ಆಮೇಲೆ 1 ಕಪ್ನಷ್ಟು ಕೊಬ್ಬರಿ ತುರಿ, ಇದು ಡ್ರೈ ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ಇದ್ದರೆ ಅದು ಕೂಡ ಆಗುತ್ತೆ. ನಂತರ 1 ಕಪ್ನಷ್ಟು ನೆಲಗಡಲೆ ಬೀಜ, ಅರ್ಧ ಕಪ್ನಷ್ಟು ಹುರಿಗಡಲೆ. ಇದಕ್ಕೆ ಪಾಕ ಮಾಡೋದು, ತುಪ್ಪ ಹಾಕೋದು ಏನೂ ಅಗತ್ಯ ಇಲ್ಲ. ತುಂಬ ಈಸಿಯಾಗಿ ಮಾಡುವಂತಹ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ದಪ್ಪ ತಳದ ಪಾತ್ರೆ ಇಟ್ಟು ನೆಲಗಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು. ತುಂಬ ಕಪ್ಪಗಾಗುವವರೆಗೆ ಮಾಡಬೇಡಿ, ಸ್ವಲ್ಪ ಅದು ಕ್ರಂಚಿ ಬರುವವರೆಗೆ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಒಂದು ಬಟ್ಟಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳನ್ನು ಕೂಡ ಒಂದು ರೀತಿ ಅದು ಚಟಪಟ ಅಂತ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಎಲ್ಲನೂ ಬೇಗ ಆಗುತ್ತೆ. ಸ್ವಲ್ಪ ನೆಲಗಡಲೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ನಾವು ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತು ಎಳ್ಳು ಬೇಗ ಆಗುತ್ತೆ ಫ್ರೈ. ಈಗ ಇದು ಕೂಡ ರೆಡಿಯಾಗಿದೆ ನೋಡಿ. ನೀವು ಕಪ್ಪು ಎಳ್ಳು ಬದಲು ಬಿಳಿ ಎಳ್ಳು ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಬಿಸಿ ಇರುವ ಬಾಣಲೆಗೆ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ಹುರಿಗಡಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ತುರಿ ಬದಲಿಗೆ ಹಸಿ ಕೊಬ್ಬರಿ ತುರಿಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಆಗ ನೀವು ಅದಕ್ಕೆ ಹುರಿಗಡಲೆಯನ್ನು ಸೇರಿಸ್ಕೊಳ್ಬೇಡಿ. ಯಾಕೆಂದರೆ ಈ ಕೊಬ್ಬರಿಯಲ್ಲಿ ಈಗಾಗಲೇ ನೀರಿನಂಶ ಇರೋದಿಲ್ಲ. ಅದರಿಂದಾಗಿ ನಾವು ಡೈರೆಕ್ಟಾಗಿ ಹುರಿಗಡಲೆಯನ್ನು ಸೇರಿಸಿಬಿಟ್ಟು ಸ್ವಲ್ಪ ಇದು ಬಿಸಿ ಮಾಡಿದರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ. ಅದೇ ಹಸಿ ಕೊಬ್ಬರಿ ಆದರೆ ಅದನ್ನು ಸ್ವಲ್ಪ ನೀವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ಉಪಯೋಗಿಸ್ಕೊಳ್ಳಿ. ಈಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಕಡಲೆಕಾಯಿ ಬೀಜದ ಸಿಪ್ಪೆ ಎಲ್ಲ ಈ ರೀತಿ ಮಾಡಿಕೊಂಡು ತೆಗೀರಿ. ಈ ಥರ ಮಾಡಿದರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಸಿಪ್ಪೆ ತೆಗೆದು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ನಲ್ಲಿ ನೀರಿನಂಶ ಇರಬಾರ್ದು, ಡ್ರೈ ಆಗಿರಬೇಕು. ನೆಲಗಡಲೆ, ಎಳ್ಳು, ಕೊಬ್ಬರಿ ತುರಿ, ಹುರಿಗಡಲೆಯನ್ನು ಹಾಕಿ 1 ಏಲಕ್ಕಿಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಆಪ್ಷನಲ್ಲ, ನಿಮಗೆ ಬೇಕಾದರೆ ಹಾಕೋಬೋದು. ಇದನ್ನು ಜಸ್ಟ್ ಒಂದು 2 ಸುತ್ತು ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 2-3 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು. ಜಾಸ್ತಿ ನೀವು ಇದು ಮಾಡಿದರೆ ಚೆನ್ನಾಗಿ ಅದು ಪುಡಿ ಆಗಿಬಿಡುತ್ತೆ, ಆಗ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಅದೇ ಕಪ್ನಲ್ಲಿ ಫುಲ್ 1 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಎಲ್ಲ ಏನೂ ಇರಬಾರ್ದು, ಆಗ ಮಾತ್ರ ನಾವು ಇದೇ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಪುಡಿ ಬೆಲ್ಲ ಇದ್ದರೆ ನೀವು ಅದನ್ನೇ ಉಪಯೋಗಿಸ್ಕೊಳ್ಬೋದು. ಈಗ ಇದು ನೋಡಿ, ಚೆನ್ನಾಗಿ ನಾನು ಪುಡಿ ಮಾಡಿಲ್ಲ, ಲೈಟಾಗಿ ತರಿಯಾಗಿದೆ, ಆ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ತುಪ್ಪ ಅಥವಾ ಬೇರೆ ಏನು ಸೇರಿಸೋದು ಅಗತ್ಯವಿಲ್ಲ. ಚೆನ್ನಾಗಿ ಉಂಡೆ ಬರುತ್ತೆ ಇದು. ಈಗಾಗಲೇ ಇದಕ್ಕೆ ಕೊಬ್ಬರಿ ತುರಿ ಎಲ್ಲ ಹಾಕಿರೋದ್ರಿಂದ ಇದರಲ್ಲೇ ಒಂದು ಜಿಡ್ಡಿನಂಶ ಇರುತ್ತೆ. ಆಮೇಲೆ ನೆಲಗಡಲೆಯಲ್ಲಿ ಕೂಡ ಜಿಡ್ಡಿನಂಶ ಇರುತ್ತೆ, ಎಳ್ಳಲ್ಲಿ ಕೂಡ ಇರುತ್ತೆ. ಇದು 3 ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಬೆಲ್ಲ ಕೂಡ ಒಳ್ಳೆಯದು. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ನಮಗೆ ಇದರಲ್ಲಿ ಎಲ್ಲ ಪೌಷ್ಟಿಕಾಂಶ ಕೂಡ ಇದೆ. ಕ್ಯಾಲ್ಶಿಯಮ್ಮು, ಪ್ರೋಟೀನ್, ಫೈಬರ್, ಐರನ್ ಇದೆಲ್ಲ ಜಾಸ್ತಿ ಇರೋದ್ರಿಂದ ಸೊಂಟ ನೋವು, ಮೂಳೆಗಳಿಗೆ, ಕೂದಲಿಗೆ, ಚರ್ಮಕ್ಕೆ, ಹಾಗೆಯೇ ಇದು ಜೀರ್ಣಕಾರಿ ಕೂಡ ಹೌದು. ಫೈಬರ್ ಜಾಸ್ತಿ ಇರೋದ್ರಿಂದ ಜೀರ್ಣ ಕೂಡ ಇದು ಚೆನ್ನಾಗಿ ಆಗುತ್ತೆ. ಹಾಗೆಯೇ ಬೆಳೆಯುತ್ತಿರುವಂತಹ ಮಕ್ಕಳಿಗೆ ಕೂಡ ಇದು ತುಂಬ ಒಳ್ಳೆಯದು. ಖಂಡಿತ ನೀವು ದಿನಕ್ಕೆ 1 ಉಂಡೆ, ಸಣ್ಣ ಉಂಡೆ 1 ಕೊಡ್ಬೋದು. ಆಮೇಲೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಎಳ್ಳು ಜ್ಯೂಸ್ ಮಾಡೋದನ್ನು ತೋರಿಸಿದ್ದೀನಿ. ಅದರಲ್ಲಿ ತುಂಬ ಜನ ಎಳ್ಳು ಹೀಟ್ ಅಲ್ವಾ ಅಂತ ಕೇಳ್ತಾ ಇದ್ರು. ಹೌದು, ಎಳ್ಳು ಸ್ವಲ್ಪ ಹೀಟ್, ಆದರೆ ಮೆಡಿಕಲ್ ಪ್ರಕಾರ ದಿನಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನ್ನಷ್ಟು ತಗೊಳ್ಬೋದು, ಏನೂ ತೊಂದರೆ ಇಲ್ಲ. ಬೇರೆ ಪದಾರ್ಥದ ಜೊತೆಗೆ ನಾವು ತಿಂದಾಗ ಅದು ಏನೂ ತೊಂದರೆ ಆಗೋದಿಲ್ಲ.
ಅದರಿಂದಾಗಿ ಆರಾಮಾಗಿ ಇದನ್ನು ದಿನ ನೀವು ಮಾಡಲಿಲ್ಲ ಅಂದರೂ ಆವಾಗ ಈ ಉಂಡೆಯನ್ನು ಮಾಡಿ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.